ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸೆಷನ್ ಅಲ್ಲಿ ಗ್ರೀಕ್ ರಾಜಕೀಯ ಚಿಂತನೆಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ಈ ಸಿಲೆಬಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ತಿಳಿಯೋದಾದ್ರೆ ಪ್ರಾಚೀನ ಗ್ರೀಕ್ ನಗರ ರಾಜಕೀಯ ಚಿಂತನೆ ಏನೆಲ್ಲ ವಿಶೇಷವಾದಂತಹ ಕೆಲವೊಂದು ಅಂಶಗಳಿಂದ ಕೂಡಿತ್ತು ಎಂಬುದನ್ನು ನಾವಿಲ್ಲಿ ತಿಳಿಯಬೇಕಾಗುತ್ತದೆ. The Greek political thought is considered as one of the oldest political philosophy in the world. A closer look at them reveals an ascertainness in abundance of the political ideas among the people, both in thought and practice. They laid the foundations for ideas which subsequently appeared in European political consciousness. The Greek political thought exercised profound influence on the political thought and institutions of Europe. And also, small cities like Athens, Sparta, Macedonia, Crotone, Thebes, etc. Here, self-governing community emphasized reasoning, social implication of aspects, politics, religion, art, literature, sports. ಅಂದ್ರೆ ಇಲ್ಲಿ ಸಣ್ಣ ನಗರ ರಾಜ್ಯಗಳಿತ್ತು. ಅದರಲ್ಲೂ ವಿಶೇಷವಾಗಿ ಅಥೆನ್ಸ್, ಸ್ಪಾರ್ಟಾ, ಮ್ಯಾಸಿಡೋನಿಯಾ, ಕೊರಿಂತ್, ಥೀಬ್ಸ್ ಈ ರೀತಿಯಲ್ಲಿ ಇವುಗಳು ಸ್ವಯಂ ಆಡಳಿತ ಸಮುದಾಯಗಳಾಗಿದ್ದು ಇದನ್ನು ನಾವು ನಗರ ರಾಜ್ಯಗಳು ಅಥವಾ ಪಾಲಿಸ್ ಎಂದು ಕರೀತಾ ಇದ್ವಿ. ಇಲ್ಲಿ ವಿಶೇಷವಾಗಿ ತಾರ್ಕಿಕ ಕ್ರಿಯೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿತ್ತು. ಅದಲ್ಲದೆ ರಾಜಕೀಯ, ಧರ್ಮ, ಕಲೆ, ಸಾಹಿತ್ಯ, ಕ್ರೀಡೆಗಳ ಒಂದು ಸಾಮಾಜಿಕ ಪರಿಣಾಮ ಇಲ್ಲಿ ವಿಶೇಷವಾಗಿ ಪ್ರಭಾವ ಬೀರಿದ್ದಂತನ್ನ ನಾವು ಕಾಣಬಹುದು. As Professor Mayer says, the categories of European thought and approach to the understanding of life have been permanent molded by the Greek ideas and connects with make this knowledge at all possible. ಪ್ರೊಫೆಸರ್ ಮೇಯರ್ ಅವರು ಹೇಳುವಂತೆ ಮಾನವ ಜೀವನವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಯುರೋಪಿನ ಚಿಂತನೆಯನ್ನು ಗ್ರೀಕ್ ಚಿಂತನೆಯು ಆರಂಭದಿಂದಲೂ ಶಾಶ್ವತವಾಗಿ ಪ್ರಭಾವಿಸಿದೆ. ಎಲ್ಲಿಯವರೆಗೂ ಯುರೋಪ್ ಈ ಚಾರಿತ್ರಾತ್ಮಕ ಪ್ರಪಂಚದ ಅಧ್ಯಯನದಲ್ಲಿ ತೊಡಗಿರುತ್ತದೋ ಅಲ್ಲಿಯವರೆಗೂ ಗ್ರೀಕ್ ಚಿಂತನೆಯ ಆಧಾರದ ಮೇಲೆ ನಡೆಯಬೇಕಾಗುತ್ತದೆ ಎಂಬ ವಿಷಯ ನಮಗೆ ಗ್ರೀಕ್ ಚಿಂತನೆಯ ಪ್ರಾಮುಖ್ಯತೆಯ ಅರಿವು ಮೂಡಿಸುತ್ತದೆ. ಅಂದ್ರೆ ನಮಗೆ ಗ್ರೀಕಿನ ಚಿಂತನೆಯ ಆಧಾರವಾಗಿ ನಾವು ಉಳಿದೆಲ್ಲ ರಾಜಕೀಯ ಚಿಂತನೆಗಳನ್ನ ಅಧ್ಯಯನ ಮಾಡಬಹುದು ಎಂಬ ಒಂದು ಸೂಚನೆಯನ್ನ ನಾವು ಮೇಯರ್ಸ್ ರವರ ಒಂದು ಹೇಳಿಕೆಯಲ್ಲಿ ನಾವು ಕಾಣಬಹುದು. ಇದರ ಜೊತೆಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ರಾಜಕೀಯ ಚಿಂತನೆಯು ಪ್ರಾಚೀನ ಪೂರ್ವ ಅವಧಿಗೂ ಇರಬಹುದಾದಂತಹ ಸುಮಾರು 1000 ವರ್ಷಗಳ ಅವಧಿಯನ್ನ ನಾವು ಮಧ್ಯಕಾಲೀನ ಚಿಂತನೆ ಎಂದು ಪರಿಗಣಿಸಲಾಗಿದೆ. ಅಂದ್ರೆ ಪ್ರಾಚೀನ ಗ್ರೀಕ್ ನಗರ ರಾಜಕೀಯ ಚಿಂತನೆ ಎಷ್ಟು ಒಂದು ಪುರಾತನವಾದುದು ಎಂಬುದು ನಮಗೆ ಇಲ್ಲಿ ಕಂಡು ಬರುತ್ತೆ. ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ದೇಶಗಳ ಚಿಂತನೆಯನ್ನು ನಾವು ಅಲ್ಪಾವಧಿಯ ರಾಜಕೀಯ ಚಿಂತನೆಗಳೆಂದು ಈಗಾಗಲೇ ಪರಿಗಣಿಸಲಾಗಿರುವುದನ್ನು ನಾವು ತಿಳಿಯಬಹುದು. ಯಾಕೆಂದ್ರೆ ಗ್ರೀಕ್ ನಗರ ರಾಜಕೀಯ ಚಿಂತನೆಯ ನಂತರದ ಕಾಲಾವಧಿಯಲ್ಲಿ ಬಂದಂತಹ ಒಂದು ರಾಜಕೀಯ ಚಿಂತನೆಗಳು ಈ ಉಳಿದೆಲ್ಲ ರಾಷ್ಟ್ರಗಳ ರಾಜಕೀಯ ಚಿಂತನೆಗಳು. ಹಾಗಾಗಿ ನಾವು ಅದನ್ನ ಅಲ್ಪಾವಧಿಯ ರಾಜಕೀಯ ಚಿಂತನೆ ಎಂದು ಪರಿಗಣಿಸಲ್ಪಟ್ಟಿದೆ. ಅದಲ್ಲದೇ ರಾಜಕೀಯ ಚಿಂತನೆ ಎಂಬುದು ಕೇವಲ ಪಾಶ್ಚಿಮಾತ್ಯವಲ್ಲದೇ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿತ್ತು. ಅಂದ್ರೆ ಪ್ರಾಚೀನ ನಾಗರಿಕತೆಯಾದಂತಹ ಈಜಿಪ್ಟ್, ಭಾರತ, ಬ್ಯಾಬಿಲೋನಿಯಾ ಮತ್ತು ಚೀನಾಗಳಲ್ಲಿಯೂ ಕೂಡ ರಾಜಕೀಯ ಚಿಂತನೆ ಅಸ್ತಿತ್ವದಲ್ಲಿ ಇತ್ತು ಎಂಬುದನ್ನ ಈಗಾಗಲೇ ಅನೇಕ ರಾಜಕೀಯ ಚಿಂತಕರು ಇದನ್ನ ಒಪ್ಪಿರುತ್ತಾರೆ. ಏಕೆಂದ್ರೆ ಗ್ರೀಕ್ ನಗರ ರಾಜ್ಯಗಳು ರಾಜಕೀಯ ಚಿಂತನೆಯ ಉಗಮ ಸ್ಥಾನವೆಂದು ಈಗಾಗಲೇ ಗುರುತಿಸಲಾಗಿತ್ತು. ಹಾಗಾಗಿ ಇದನ್ನ ಅನೇಕ ತದನಂತರದಲ್ಲಿ ಬಂದಂತಹ ರಾಜಕೀಯ ಚಿಂತಕರುಗಳು ಈ ಒಂದು ಅಭಿಪ್ರಾಯವನ್ನ ಒಪ್ಪಿಕೊಂಡು ಅದನ್ನ ತಮ್ಮದೇ ಆದಂತ ರೀತಿಯಲ್ಲಿ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿರುವಂತದನ್ನ ನಾವಿಲ್ಲಿ ಕಾಣ್ಬೋದು.
ಇದ್ರ ಜೊತೆಗೆ ಪ್ಲೇಟೋರವರ ದಿ ರಿಪಬ್ಲಿಕ್ ಮತ್ತು ಅರಿಸ್ಟಾಟಲ್ ರವರ ಪಾಲಿಟಿಕ್ಸ್ ಗ್ರಂಥಗಳಿಗಿಂತಲೂ ಮುಂಚಿತವಾಗಿ ಇಂತಹ ಯಾವುದೇ ಗ್ರಂಥಗಳು ಕಂಡು ಬಂದಿರುವುದಿಲ್ಲ ಎಂಬುದನ್ನು ನಾವು ಪ್ರಾಚೀನ ಗ್ರೀಕ್ ರಾಜಕೀಯ ಚಿಂತನೆಯಿಂದ ತಿಳಿಯುವಂತ ಸಾಧ್ಯತೆ ಇದೆ. ರಾಜ್ಯದ ಬಗ್ಗೆ ಗ್ರೀಕರಿಗೆ ಯಾವ ರೀತಿಯ ಒಂದು ಪರಿಕಲ್ಪನೆ ಇತ್ತು, ಅವರು ರಾಜ್ಯಕ್ಕೆ ಎಷ್ಟು ಮಟ್ಟಿಗೆ ಮಹತ್ವವನ್ನ ಕೊಟ್ಟಿದ್ರು, ವ್ಯಕ್ತಿ ರಾಜ್ಯದಿಂದ ಏನೆಲ್ಲ ಉಪಯೋಗಗಳನ್ನ ಪಡೆಯಬಹುದು ಎಂಬುದರ ಬಗ್ಗೆ ಅವ್ರದೇ ಆದಂತ ಒಂದು ಅಭಿಪ್ರಾಯಗಳ ಮೂಲಕ ನಾವು ಅವ್ರಿಗೆ ಎಷ್ಟು ಕಾಳಜಿ ಇತ್ತು ರಾಜ್ಯದ ಬಗ್ಗೆ ಎಂಬುದನ್ನು ನಾವು ತಿಳಿಯಬಹುದು. ಗ್ರೀಕರು ಧಾರ್ಮಿಕ ಮನೋಭಾವನೆಯುಳ್ಳವರಾಗಿದ್ದರೂ ಸಹ ಪ್ರಾಯೋಗಿಕ ಮತ್ತು ಮುಕ್ತ ಮನಸ್ಸಿನಿಂದ ವಿಚಾರ ಮಾಡಿ ತೀರ್ಮಾನಿಸ್ತಾ ಇದ್ರು. ಅಂದ್ರೆ ಪ್ರಯೋಗಾತ್ಮಕವಾಗಿ ಎಲ್ಲ ವಿಚಾರಗಳನ್ನು ಕೂಡ ಅವರು ಅಧ್ಯಯನ ಮಾಡಿ ಒಂದು ಮುಕ್ತವಾದಂತಹ ಮನಸ್ಸಿನಿಂದ ತಾವೇ ಸ್ವತಃ ಆಲೋಚಿಸಿ ಯಾವುದು ಸರಿ ಯಾವುದು ಸರಿ ಇಲ್ಲ ಎಂಬ ಒಂದು ತೀರ್ಮಾನಗಳನ್ನ ಮಾಡ್ತಾ ಇದ್ದಂತ ಒಂದು ಸಾಮರ್ಥ್ಯ ಅವ್ರಿಗೆ ಇತ್ತು. ಆ ಒಂದು ಪ್ರಯತ್ನವನ್ನ ಅವರು ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದ್ರು. ಅದಲ್ಲದೇನೆ ಯುರೋಪ್ನಲ್ಲೇ ರಾಜಕೀಯ ಚಿಂತನೆಯ ಪ್ರಾರಂಭವಾಗೋದಕ್ಕೆ ಮುಖ್ಯ ಕಾರಣ ಅಲ್ಲಿ ಇದ್ದಂತಹ ಜನರಲ್ಲಿನ ಬುದ್ಧಿವಂತಿಕೆ. ಅಂದ್ರೆ ಇವರು ಯಾವುದನ್ನು ಯೋಚಿಸ್ತೇನೆ ಒಪ್ಕೊಳ್ತಾ ಇರ್ಲಿಲ್ಲ ಅಷ್ಟು ಸುಲಭವಾಗಿ. ಸರಿ ತಪ್ಪುಗಳನ್ನ ಹೋರೆ ಹಚ್ಚಿ ನೋಡಿ ಅವುಗಳ ಆಳವನ್ನ ಅಧ್ಯಯನ ಮಾಡಿ ಯೋಚಿಸಿ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ರಾಜಕೀಯ ಚಿಂತನೆ ಯುರೋಪ್ನಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಪ್ರಭಾವಪೂರಿತವಾಗಿ ಬೆಳವಣಿಗೆ ಆಗೋದಕ್ಕೆ ಮುಖ್ಯ ಕಾರಣ ಅಲ್ಲಿನ ಜನರಲ್ಲಿದ್ದಂತಹ ಒಂದು ಬುದ್ಧಿವಂತಿಕೆ ಮತ್ತು ತಿಳುವಳಿಕೆ ಅಂತ ಹೇಳಿ ಹೇಳ್ಬೋದು. ಇದಲ್ಲದೇನೆ ಗ್ರೀಕರು ಪ್ರತಿಯೊಂದನ್ನು ವ್ಯಕ್ತಿಗತವಾಗಿ ಅಧ್ಯಯನ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ರು. ಅದ್ರ ಬಗ್ಗೆ ಒಂದು ಈಗಾಗಲೇ ನಾನು ಹೇಳಿದೆ, ಪ್ರಾಯೋಗಿಕ ಮತ್ತು ಮುಕ್ತ ಮನಸ್ಸಿನಿಂದ ವಿಚಾರ ಮಾಡಿ ಅದನ್ನ ತೀರ್ಮಾನಿಸ್ತಾ ಇದ್ರು ಅಂತ ಹೇಳಿ. ಅಂದ್ರೆ ವ್ಯಕ್ತಿಗತವಾಗಿ ಒಬ್ಬೊಬ್ರು ಕೂಡ ಪ್ರತ್ಯೇಕವಾದಂತಹ ಅಧ್ಯಯನವನ್ನ ಮಾಡೋದ್ರ ಮೂಲಕ ಅವುಗಳನ್ನ ತಾವೇನೆ ಒಂದು ಕುಲಂಕುಷವಾದಂತಹ ಪರಿಶೀಲನೆಗೆ ಒಳಪಡಿಸಿ ನಂತರ ಅದನ್ನ ಅನುಸರಿಸ್ತಾ ಇದ್ದಂತಹ ಒಂದು ಸಂಗತಿ ಗ್ರೀಕ್ ರಾಜಕೀಯ ಒಂದು ಪರಿಕಲ್ಪನೆಯಲ್ಲಿ ನಾವು ಕಾಣಬಹುದು. ಹೀಗಾಗಿ ಅಲ್ಲಿನ ರಾಜಕಾರಣ ಕಾಲಕ್ರಮೇಣ ಏನಾಯ್ತು ಅಂದ್ರೆ ಒಂದು ಪ್ರಾಯೋಗಿಕ ಕಲೆಯಾಗಿ ಬೆಳವಣಿಗೆ ಆಯ್ತು ಎನ್ನಬಹುದು. ಅದರಲ್ಲೂ ವಿಶೇಷವಾಗಿ ಅವರಲ್ಲಿದ್ದಂತಹ ರಾಜಕಾರಣದಲ್ಲಿ ರಾಜ್ಯ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸತೊಡಗುತ್ತೆ. ಇದಕ್ಕೆ ಇನ್ನೂ ಒಂದು ಕಾರಣ ಏನಂತಂದ್ರೆ ಗ್ರೀಕಿನ ಜನತೆಗೆ ಇದ್ದಂತಹ ಮುಕ್ತವಾದಂತಹ ಸ್ವಾತಂತ್ರ್ಯ, ವ್ಯವಹರಿಸುವಂತಹ ಸ್ವಾತಂತ್ರ್ಯ ಇರ್ಬೋದು, ಜೀವಿಸುವಂತಹ ಸ್ವಾತಂತ್ರ್ಯ ಇರ್ಬೋದು, ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಕ್ಕಂತಹ ಸ್ವಾತಂತ್ರ್ಯ ಇರ್ಬೋದು. ಹಾಗಾಗಿ ಗ್ರೀಕ್ ನಗರ ರಾಜಕೀಯ ಜನರು ತಮ್ಮದೇ ಆದಂತಹ ಶೈಲಿಯಲ್ಲಿ ಸ್ವತಂತ್ರವಾಗಿ ಯೋಚಿಸಿ ಸ್ವತಂತ್ರವಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂತಹ ಒಂದು ಪ್ರಯೋಗಾತ್ಮಕ ಒಂದು ಕಲೆಗೆ ಮುಂದಾಗಿ ಅವರು ಆ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದ್ರು. ಅದಕ್ಕೆ ಈ ಒಂದು ಅಂಶನೂ ಕೂಡ ಮುಖ್ಯ ಕಾರಣ ಎನ್ನಬಹುದು. ಗ್ರೀಕ್ ನಗರ ರಾಜ್ಯಗಳು ರಾಜಕೀಯ ಪ್ರಯೋಗಗಳ ಮತ್ತು ವೈಚಾರಿಕ ವಿನಿಮಯ ತಾಣವಾಗಿತ್ತು. ಅಂದ್ರೆ ವಿಷಯಗಳನ್ನ ಪರಸ್ಪರ ಪ್ರಯೋಗಾತ್ಮಕ ರೀತಿಯಲ್ಲಿ ವೈಚಾರಿಕ ವಿನಿಮಯದ ಮೂಲಕ ಆ ಒಂದು ವಿನಿಮಯದ ಮೂಲಕ ಅವುಗಳನ್ನ ಹೊರೆ ಹಚ್ಚಿ ತನ್ನದೇ ಆದಂತಹ ರೀತಿಯಲ್ಲಿ ಅಧ್ಯಯನವನ್ನ ಮಾಡ್ತಾ ಬಂದ್ರು. ಹಾಗಾಗಿ ಇಂತಹ ವಾತಾವರಣ ಕಾಲಕ್ರಮೇಣ ಅಲ್ಲಿನ ರಾಜಕೀಯ ಸಿದ್ಧಾಂತ ಮತ್ತು ಚಿಂತನೆಗಳಿಗೆ ಬಹುತೇಕವಾಗಿ ಹೆಚ್ಚೆಚ್ಚು ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಬಂತು. ಜನರು ಉತ್ತಮವಾದಂತಹ ಆಳ್ವಿಕೆಯ ಬಗ್ಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಚಿಂತಿಸುವಂತವರಾಗಿದ್ರು. ಯಾಕಂದ್ರೆ ಅವರಿಗೆ ಆ ಒಂದು ಸ್ವಾತಂತ್ರ್ಯ ಇದ್ದಿದ್ರಿಂದ ಅವ್ರೇನ್ ಮಾಡಿದ್ರು, ಅದನ್ನ ಸದ್ಬಳಕೆ ಮಾಡ್ಕೊಂಡ್ರು. ತಮ್ಮ ಒಂದು ಜನತೆ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಉತ್ತಮವಾದಂತಹ ರೀತಿಯಲ್ಲಿ ಆಳ್ವಿಕೆಯ ಬಗ್ಗೆ ಚಿಂತಿಸ್ತಾ ತೊಡಗಿ ಜನತೆಯ ಕಲ್ಯಾಣ ಮತ್ತು ಬೆಳವಣಿಗೆಯೇ ರಾಜ್ಯದ ಪ್ರಥಮ ಕರ್ತವ್ಯ ಎಂದು ಗ್ರೀಕರು ಭಾವಿಸಿದ್ರು. ಅಂದ್ರೆ ರಾಜ್ಯ ಉಗಮ ಆಗಿದ್ರೆ ಅದರ ಮುಖ್ಯ ಕರ್ತವ್ಯ ಏನು? ಜನತೆಯ ಯೋಗಕ್ಷೇಮ, ಜನತೆಯ ಸರ್ವತೋಮುಖ ಬೆಳವಣಿಗೆ, ಅವರ ಎಲ್ಲ ಆಗು ಹೋಗುಗಳಿಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ಒಂದು ಸೂಕ್ತವಾದಂತಹ ಸವಲತ್ತುಗಳನ್ನ, ಪರಿಹಾರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಗೆಹರಿಸ್ತಕ್ಕಂತಹ ನಿಟ್ಟಿನಲ್ಲಿ ರಾಜ್ಯ ಕಾರ್ಯೋನ್ಮುಖವಾಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಹಾಗಾಗಿ ಗ್ರೀಕರು ಅದನ್ನ ಬಹಳ ಹಿಂದೆನೆ ಜನತೆಯ ಕಲ್ಯಾಣ ಮತ್ತು ಬೆಳವಣಿಗೆ ರಾಜ್ಯದ ಪ್ರಥಮ ಕರ್ತವ್ಯವೆಂದು ಆ ಒಂದು ಗ್ರೀಕರು ಭಾವಿಸಿದ್ರು. ಇದರಿಂದ ಏನು ಕಂಡು ಬರುತ್ತೆ ಅಂದ್ರೆ ರಾಜ್ಯ ಒಂದು ನೈತಿಕ ಸಂಸ್ಥೆಯಾಗಿತ್ತು.
ಯಾವಾಗ ನಾವು ನೈತಿಕ ಸಂಸ್ಥೆ ಎಂದು ರಾಜ್ಯವನ್ನ ನಾವು ಗುರುತಿಸ್ತೇವೆ ಅಂದ್ರೆ ಜನರಿಗೆ ಜವಾಬ್ದಾರಿತವಾಗಿ ತಾನು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳನ್ನ ಕಾಲಕ್ಕೆ ನಿರ್ವಹಿಸ್ತಾ ಹೋದಂತಹ ಸಂದರ್ಭದಲ್ಲಿ ನಾವು ನೈತಿಕ ಸಂಸ್ಥೆ ಅಂದ್ರೆ ನಾವು ರಾಜ್ಯದ ಮೇಲೆ ಕೆಲವೊಂದು ಜವಾಬ್ದಾರಿಗಳನ್ನ ಹೊರಿಸಿ ಅದನ್ನ ಅಸ್ತಿತ್ವಕ್ಕೆ ತರುವಂತ ಒಂದು ಪ್ರಯತ್ನವನ್ನ ಮಾಡ್ಲಾಗ್ತದೆ. ಆ ದೃಷ್ಟಿಕೋನದಲ್ಲಿ ಗ್ರೀಕರು ಬಹಳ ಹಿಂದೆನೆ ರಾಜ್ಯವು ಒಂದು ನೈತಿಕ ಸಂಸ್ಥೆಯಾಗಿತ್ತು, ಅಂದ್ರೆ ಅದು ಪ್ರಜೆಗಳಿಗೋಸ್ಕರ ಇತ್ತು, ಪ್ರಜೆಗಳ ಕ್ಷೇಮಾಭಿವೃದ್ಧಿಯನ್ನ ಕಾಪಾಡ್ತಾ ಇತ್ತು, ಪ್ರಜೆಗಳ ಬೆಳವಣಿಗೆಗೆ ಪೂರಕವಾದಂತಹ ಒಂದು ಕೆಲಸವನ್ನ ಮಾಡ್ಬೇಕಾಗಿತ್ತು ಎಂಬುದನ್ನ ಬಹಳ ಹಿಂದೆನೆ ಅದನ್ನ ನಮಗೆ ತಿಳಿಸ್ಕೊಟ್ಟಿದ್ರಿಂದ ಗ್ರೀಕರ ಒಂದು ಅಭಿಪ್ರಾಯದಲ್ಲಿ ರಾಜ್ಯದ ಬಗ್ಗೆ ಇದ್ದಂತಹ ಪರಿಕಲ್ಪನೆ ರಾಜ್ಯವು ಒಂದು ನೈತಿಕ ಸಂಸ್ಥೆಯಾಗಿತ್ತು ಎಂಬುದು. ಇದಲ್ಲದನೇ ಗ್ರೀಕರು ಧರ್ಮ ಮತ್ತು ನೀತಿಶಾಸ್ತ್ರದ ತತ್ವಗಳ ಒಂದು ಪ್ರಕಾರ ರಾಜ್ಯವನ್ನ ಕಟ್ಟುವುದೇ ನಮ್ಮ ಪರಮ ಕರ್ತವ್ಯ ಎಂಬುದನ್ನ ಭಾವಿಸಿದರು. ಅಂದ್ರೆ ಧರ್ಮ ಅಂದ್ರೆ ಒಂದ್ ರೀತಿಲಿ ಅದು ನ್ಯಾಯ ಇದ್ದ ಹಾಗೆ ಅಂತ. ನೀತಿಶಾಸ್ತ್ರ ತತ್ವಗಳಿಗೆ ಅಂತಂದ್ರೆ ಯಾರು ಕೂಡ ಇತರರಿಗೆ ಕೆಡುಕನ್ನ ಮಾಡದನೆ ತಮ್ಮ ತಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನ ತಮ್ಮದೇ ಆದಂತ ರೀತಿಯಲ್ಲಿ ಅರ್ಥಕೊಂಡು ರಾಜ್ಯದ ಅಭಿವೃದ್ಧಿ ಮತ್ತು ಜನತೆಯ ಹಿತವನ್ನ ಆಧರಿಸಿ ನಿರ್ವಹಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳಾಗಿತ್ತು. ಹಾಗಾಗಿ ಧರ್ಮ ಮತ್ತು ನೀತಿಶಾಸ್ತ್ರದ ತತ್ವಗಳಿಗೆ ಪ್ರಕಾರವಾಗಿ ರಾಜ್ಯವನ್ನ ಕಟ್ಟುವುದೇ ಪರಮ ಕರ್ತವ್ಯ ಎಂಬ ಒಂದು ಒಲವು ಅವರಿಗೆ ಬಹಳ ಹಿಂದೆನೆ ಇತ್ತು. ಆ ಒಂದು ಉದ್ದೇಶ ಬಹಳ ಸದುದ್ದೇಶವಾಗಿದ್ರಿಂದ ಗ್ರೀಕರ ಪ್ರಕಾರ ನಗರ ರಾಜ್ಯವೆಂದರೆ ನಗರ ರಾಜ್ಯವೇ ಆಗಿತ್ತು. ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಜನತೆಯ ರಾಜಕೀಯ ಜೀವನ ಈ ನಗರ ರಾಜ್ಯಗಳ ಸುತ್ತಮುತ್ತಲನೇ ಅಣಿಯಲ್ಪಟ್ಟಿದ್ದಂಥದನ್ನ ನಾವಿಲ್ಲಿ ಗಮನಿಸ್ಬೋದು. ನಾವು ಗ್ರೀಕ್ ಎಂದ ತಕ್ಷಣ ನಮಗೆ ಒಳೆಯುವಂಥದ್ದು ನಗರ ರಾಜ್ಯಗಳು, ಅಂದ್ರೆ ಸಣ್ಣ ಪುಟ್ಟ ನಗರ ರಾಜ್ಯಗಳು. ಈಗಿನಂತೆ ನಾವು ವಿಶಾಲ ಗಾತ್ರದ ರಾಜ್ಯಗಳ ಬಗ್ಗೆ ಪರಿಕಲ್ಪನೆಯನ್ನ ಆಗ ಗ್ರೀಕಿನ ನಗರ ರಾಜ್ಯಗಳ ಬಗ್ಗೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಧುನಿಕ ರಾಜ್ಯಗಳೆಲ್ಲ ವಿಶಾಲ ದೊಡ್ಡ ಗಾತ್ರದ ರಾಜ್ಯಗಳು, ಹೆಚ್ಚೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ಇಲ್ಲಿ ದೊಡ್ಡ ರಾಜ್ಯಗಳಲ್ಲಿ ಹೆಚ್ಚೆಚ್ಚು ಜನಸಂಖ್ಯೆಯ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಆದ್ರೆ ಇದನ್ನ ಹೊರತುಪಡಿಸಿ ಗ್ರೀಕ್ ಪ್ರಕಾರ ರಾಜ್ಯವೆಂದ್ರೆ ನಗರ ರಾಜ್ಯವೇ ಆಗಿದ್ದು ಈ ರಾಜಕೀಯ ಜೀವನವೇ ಇದರ ಸುತ್ತಲೂ ಅಣಿಯಲ್ಪಟ್ಟಿತ್ತು ಎಂಬುದನ್ನ ಗ್ರೀಕರು ರಾಜ್ಯದ ಬಗ್ಗೆ ಕಲ್ಪನೆಯನ್ನ ಪಡ್ಕೊಂಡಿದ್ರು. ಅದಲ್ಲದೇನೆ ರಾಜ್ಯ ಜೀವನ ಮತ್ತು ಬುಡಕಟ್ಟು ಜೀವನಗಳೆಂಬ ವಿಧಗಳು ಕಂಡು ಬರ್ತಾ ಇದ್ರೂ ಕೂಡ ಗ್ರೀಕರಿಗೆ ಮಾತ್ರ ನಗರ ರಾಜ್ಯಗಳ ಕಲ್ಪನೆಯನ್ನೇ ಇವರು ನಂಬಿದ್ದರಲ್ಲದೇನೆ ತಮ್ಮ ಜೀವನ ಶೈಲಿಯನ್ನಾಗಿ ಈ ನಗರ ರಾಜ್ಯಗಳ ಪರಿಕಲ್ಪನೆಯನ್ನೇ ತಮ್ಮ ಜೀವನದಲ್ಲಿ ಒಂದು ಮುಖ್ಯ ಧ್ಯೇಯವಾಗಿ ಅಳವಡಿಸ್ಕೊಂಡ್ರು. ಹೀಗಾಗಿ ನಾಗರಿಕ ಜೀವನವೇ ಸಾಮಾನ್ಯವಾಗಿದ್ದು ನಗರಗಳ ನಾಗರಿಕತೆಯು ರಾಜ್ಯಕ್ಕಿಂತ ಉತ್ತಮವಾಗಿತ್ತು. ಅದಲ್ಲದೇನೆ ರಾಜ್ಯದ ಗ್ರಾಮಾಂತರ ಪ್ರದೇಶಗಳಿಂದ ಇದು ಸಂಪೂರ್ಣವಾಗಿ ಪ್ರತ್ಯೇಕಗೊಂಡಿರ್ಲಿಲ್ಲ ಎಂಬ ಸತ್ಯಾಂಶವನ್ನ ನಾವು ತಿಳಿದಿರಬೇಕಾಗುತ್ತೆ. ಅಂದ್ರೆ ನಗರ ರಾಜ್ಯಗಳು ಎಂಬುದಕ್ಕೆ ಒಂದು ವಿಶೇಷವಾದಂತಹ ಆದ್ಯತೆಯನ್ನ ಕೊಟ್ಟು ಇವ್ರೇನ್ ಹೇಳ್ತಾರೆ ಅಂದ್ರೆ ರಾಜ್ಯದ ಗ್ರಾಮಾಂತರ ಪ್ರದೇಶಗಳಿಂದ ಇದು ಸಂಪೂರ್ಣವಾಗಿ ಪ್ರತ್ಯೇಕಗೊಂಡಿರ್ಲಿಲ್ಲ. ಅಂದ್ರೆ ನಗರಗಳ ಒಂದು ನಾಗರಿಕತೆ ರಾಜ್ಯಕ್ಕಿಂತ ಉತ್ತಮವಾಗಿತ್ತು ಎಂಬುದನ್ನು ಕೂಡ ಇಲ್ಲಿ ನಮಗೆ ಸ್ಪಷ್ಟಪಡಿಸುವಂತ ಒಂದನ್ನ ನಾವು ಕಾಣಬಹುದು. ಜೊತೆಗೆ ಈ ನಗರ ರಾಜ್ಯಗಳ ಮತ್ತೊಂದು ವಿಶೇಷ ಏನಂದ್ರೆ ರಾಜ್ಯ ಮತ್ತು ಸರ್ಕಾರದ ನಿರ್ವಹಣೆಯು ಇಲ್ಲಿಂದಲೇ ನಡೀತಾ ಇತ್ತು. ಅಂದ್ರೆ ಎಲ್ಲವೂ ಕೂಡ ರಾಜಕೀಯ ಚಟುವಟಿಕೆಗಳು, ಸರ್ಕಾರದ ಕಾರ್ಯನಿರ್ವಹಣೆಗಳು ಕೂಡ ನಗರ ರಾಜ್ಯಗಳಿಂದಲೇ ಕಾರ್ಯನಿರ್ವಹಣೆ ಪ್ರಾರಂಭ ಆಗ್ತಾ ಇತ್ತು ಎಂಬುದನ್ನ ಗ್ರೀಕರು ರಾಜ್ಯದ ಬಗ್ಗೆ ಇದ್ದಂತಹ ಒಂದು ವಾತಾವರಣದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಎಲ್ಲಾ ರಾಜಕೀಯ ಅಧಿಕಾರಗಳ ಕೇಂದ್ರ ಸ್ಥಾನವೇ ನಗರ ರಾಜ್ಯವಾಗಿತ್ತು. ಅಂದ್ರೆ ಜನತೆ ಇದನ್ನ ಏನಂತ ಕರಿತಾ ಇದ್ರು ಅಂದ್ರೆ ಕ್ಲಬ್ ಎಂದೇ ಭಾವಿಸಿದ್ರು. ಕ್ಲಬ್ ಅಂದ್ರೆ ಏನು? ಅಲ್ಲಿ ಒಂದು ಸಭೆ ಸೇರುವ ಮೂಲಕ ಸಣ್ಣ ಪುಟ್ಟ ವಿಚಾರಗಳನ್ನ ಸಭೆ ಸೇರುವ ಮೂಲಕ ದಿನನಿತ್ಯದ ಸಮಸ್ಯೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕಂಡುಕೊಳ್ತಾ ಇದ್ರು. ಹಾಗಾಗಿ ಜನತೆ ಇದನ್ನ ಕ್ಲಬ್ ಅಂತ ಭಾವಿಸಿದ್ರು. ಈಗಲೂ ಕೂಡ ನೋಡಿ ಆಧುನಿಕ ಜೀವನ ಶೈಲಿಯಲ್ಲೂ ಕೂಡ ಜನ ಕ್ಲಬ್ಗಳನ್ನ ಮಾಡ್ಕೊಳ್ತಾರೆ. ವಾರಕ್ಕೊಂದ್ಸಲಿನೋ ತಿಂಗಳಿಗೊಂದ್ಸಲಿನೋ ಅದರಲ್ಲಿ ಸದಸ್ಯರಾಗಿ ಹೋಗಿ ಅಲ್ಲಿ ಕೂತ್ಕೊಂಡು ತಮ್ಮ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾರೆ. ಇದನ್ನ ನಾವು ಆಧುನಿಕ ರಾಜಕೀಯ ಚಿಂತನೆಯಲ್ಲೂ ಆಧುನಿಕ ಜನರ ಜೀವನ ಶೈಲಿಯಲ್ಲೂ ಕಾಣ್ತೇವೆ. ಮತ್ತೆ ಸರ್ಕಾರಗಳು ವಿಶೇಷವಾಗಿ ಜನರ ಸಮಸ್ಯೆಗಳಿಗೆ
ಒಂದು ಸೂಕ್ತ ಪರಿಹಾರ ಕೈಗೊಳ್ಬೇಕಾದ್ರೆ ಅಲ್ಲಿ ಶಾಸಕಾಂಗದಲ್ಲಿ ಒಂದು ಸಭೆಯನ್ನ ಸೇರ್ತಾರೆ. ಶಾಸಕಾಂಗದಲ್ಲಿ ಸಭೆ ಸೇರಿ ಯಾವ್ಯಾವ ತುರ್ತು ಅಗತ್ಯಗಳು ಜನತೆಗೆ ಕೈಗೊಳ್ಬೇಕಾಗಿದೆ ಎಂಬುದನ್ನ ತೀರ್ಮಾನ ಮಾಡ್ತಾರೆ. ಆ ರೀತಿಯಲ್ಲಿ ಹಿಂದೆ ಪ್ರಾಚೀನ ಗ್ರೀಕ್ ನಗರ ರಾಜಕೀಯ ಚಿಂತನೆಯ ಒಂದು ಪ್ರಾರಂಭಿಕ ಹಂತದಲ್ಲಿ ರಾಜಕೀಯ ಅಧಿಕಾರಗಳ ಕೇಂದ್ರ ಸ್ಥಾನವೇ ಈ ನಗರ ರಾಜ್ಯ ಆಗಿತ್ತು. ಜನತೆ ಇದನ್ನ ಕ್ಲಬ್ ಅಂತ ಕರೀತಾ ಇದ್ರು. ಯಾಕೆಂದ್ರೆ ಇಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಒಂದು ಸೂಕ್ತವಾದಂತ ರೀತಿಯಲ್ಲಿ ಪರಿಹಾರ ಕಾರ್ಯಕ್ರಮಗಳನ್ನ ಕೈಗೊಳ್ಳುವಂತ ಒಂದು ಪ್ರಯತ್ನ ಈ ಸಭೆಯ ಮೂಲಕ ನಡೀತಾ ಇತ್ತು. ಏನ್ ಮಾಡ್ತಾ ಇದ್ರು ಸಭೆಯಲ್ಲಿ ಅಂದ್ರೆ ಸಭೆ ಸೇರುವಂತದ್ದು, ಅಧಿವೇಶನದಲ್ಲಿ ಪಾಲ್ಗೊಂಡು ಚರ್ಚೆಯಲ್ಲಿ ಭಾಗವಹಿಸಿ ಒಂದು ಬಹಳ ಉತ್ಸಾಹದಿಂದ ಅಲ್ಲಿ ಜನರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಚರ್ಚೆಗಳನ್ನ ಮಾಡ್ತಾ ಇದ್ರು ಎಂಬುದು ಕೂಡ ನಾವು ತಿಳಿತಾ ಹೋಗ್ತೇವೆ. ಇದಲ್ಲದೇನೆ ಗ್ರೀಕ್ ರಾಜಕೀಯ ಚಿಂತನೆಯಲ್ಲಿ ನಾವು ಜನತೆ ಬುದ್ಧಿವಂತಿಕೆಯಿಂದ ತಮ್ಮ ಸ್ವಾತಂತ್ರ್ಯಗಳನ್ನ ಬಳಸುವಂತವರಾಗಿದ್ರು. ಯಾಕೆಂದ್ರೆ ಅಲ್ಲಿ ಇದ್ದಿದ್ದೇ ಜನಸಂಖ್ಯೆ ಕಡಿಮೆ ಪ್ರಮಾಣದಲ್ಲಿದ್ರು ಕೂಡ, ನಗರ ರಾಜ್ಯಗಳ ಗಾತ್ರ ಚಿಕ್ಕದಾಗಿದ್ರು ಕೂಡ ಅವರಿಗೆ ಅಷ್ಟೊಂದು ಬುದ್ಧಿವಂತಿಕೆ, ಅನುಭವ, ಒಂದು ಸಾಮಾಜಿಕ ಕಳಕಳಿಗಳ ಆಧಾರದ ಮೇಲೆ ಪರಸ್ಪರ ಬೇರೆಯವ್ರ ಜೊತೆ ಸಹಕಾರದಿಂದ, ಸ್ನೇಹದಿಂದ ಜೀವಿಸ್ತಾ ಇದ್ರು. ಅದಲ್ಲದನೆ ಅವರಿಗೆ ರಾಷ್ಟ್ರೀಯ ಒಂದು ಭಾವೈಕ್ಯತೆಯ ಮನೋಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಇದು ಏನಾಯ್ತು ಅಂದ್ರೆ ಕಾಲಕ್ರಮೇಣ ಪರೋಕ್ಷವಾಗಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನ ನಿರ್ಮಿಸ್ಕೊಡ್ತು. ಇದ್ರ ಮೂಲಕ ಗ್ರೀಕಿನ ಜನತೆ ಪರಸ್ಪರ ಹೊಂದಾಣಿಕೆ, ಅಧಿಕಾರ ವಿಭಜನೆ ಮತ್ತು ನ್ಯಾಯದಾನಗಳು ಇದ್ದಿದ್ರಿಂದಲೇ ಅವ್ರೇನ್ ಮಾಡಿದ್ರು, ಉತ್ತಮವಾದಂತಹ ಒಂದು ಸಾಮಾಜಿಕವಾದಂತಹ ಅಡಿಪಾಯ ಮತ್ತು ರಾಜ್ಯದ ಬಗ್ಗೆ ಒಂದು ಉತ್ತಮವಾದಂತಹ ಪರಿಕಲ್ಪನೆಯನ್ನ ಹೊಂದಿದ್ರು ಎಂದು ನಾವು ನಂಬಬಹುದು. ಹಾಗೆಯೇ ಭೌಗೋಳಿಕ ಸರಹದ್ದು ಸಹ ಪ್ರಾಚೀನ ಗ್ರೀಕ್ ನಗರ ರಾಜ್ಯಗಳನ್ನ ಪ್ರತ್ಯೇಕಿಸುವ ಮಹತ್ವದ ಅಂಶ ಆಗಿತ್ತು. ಅಂದ್ರೆ ಇಲ್ಲಿ ವಿಶೇಷವಾಗಿ ನಾವು ಹೇಳೋದಾದ್ರೆ ಪರ್ವತ ಶ್ರೇಣಿ ಮತ್ತು ಸಮುದ್ರಗಳ ಒಂದು ಕಿನಾರೆಯಿಂದ ಸ್ವಾಭಾವಿಕ ಗಡಿ ರೇಖೆಯನ್ನು ಹೊಂದಿದ್ದು ಸಣ್ಣ ಸಣ್ಣ ಗೂಡುಗಳಂತೆ ಗೋಚರಿಸ್ತಾ ಇದ್ದು, ವಿಭಜಿಸಲಾಯ್ತಾ ಆದ್ರೂ ಕೂಡ ಇವೆರಡರ ನಡುವೆ ವ್ಯತ್ಯಾಸ ತಿಳಿಸುವಲ್ಲಿ ಗ್ರೀಕ್ ತತ್ವಜ್ಞಾನಿಗಳು ವಿಫಲರಾಗಿದ್ದಾರೆ. ಅಥವಾ ಅಂದ್ರೆ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಅದನ್ನ ಅಷ್ಟಾಗಿ ಆಳವಾಗಿ ಅದ್ರ ಬಗ್ಗೆ ಅವರು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಯಾಕಂದ್ರೆ ಅವರಿಗೆ ವಿಶೇಷವಾಗಿ ಸ್ನೇಹ, ಸಹಕಾರ, ಜನತೆಯ ಸಮಸ್ಯೆಗಳು, ರಾಜ್ಯ ಹೇಗಿರ್ಬೇಕು, ರಾಜ್ಯದ ಕರ್ತವ್ಯ ಏನು ಅನ್ನೋದ್ರ ಕಡೆಗೆ ಹೆಚ್ಚೆಚ್ಚು ಚಿಂತನೆಗಳನ್ನ ಮಾಡ್ತಾ ಬಂದಿದ್ರಿಂದ ಇಂತಹ ಸಣ್ಣ ಪ್ರಮಾಣದ ವಿಷಯಗಳ ಬಗ್ಗೆ ಅಷ್ಟೊಂದು ಅವರು ಆಳವಾಗಿ ಅಧ್ಯಯನ ಮಾಡುವಂತ, ಅಂದ್ರೆ ಆಳವಾಗಿ ಒಂದು ಗೋಜಿಗೆ ಒಳಪಡ್ತಕ್ಕಂಥ ಒಂದು ಗೋಜಿಗೆ ಒಳಪಡ್ತಕ್ಕದಕ್ಕೆ ಮುಂದಾಗ್ಲಿಲ್ಲ ಅಂತ ಹೇಳ್ಬೋದು ನಾವಿಲ್ಲಿ. ಅದಲ್ಲದೇನೆ ಪ್ರಾಚೀನ ನಗರ ರಾಜ್ಯಗಳು ತಮ್ಮದೇ ಆದಂತಹ ನ್ಯೂನತೆಗಳನ್ನ ಹೊಂದಿದ್ರು ಸಹ ಮುಕ್ತವಾಗಿ ಸಾಮಾಜಿಕ ಚರ್ಚೆಗಳು ಜನತೆಯಲ್ಲಿ ನಡೀತಾ ಇತ್ತು. ಅಂದ್ರೆ ಏನು, ಪರಸ್ಪರ ಒಬ್ಬರೊಬ್ಬರಲ್ಲಿ ಪರಸ್ಪರ ಉತ್ತಮವಾದಂತಹ ಗೌರವ, ಅಭಿಮಾನ ಮೂಡಿಸುವಲ್ಲಿ ಗ್ರೀಕ್ ರಾಜಕೀಯ ಒಂದು ಚಿಂತನೆ ಬಹಳ ಪರಿಣಾಮಕಾರಿಯಾಗಿ ತನ್ನ ಯಶಸ್ಸನ್ನ ಕಾಣ್ತು ಅಂತ ಹೇಳ್ಬೋದು. ಆಮೇಲೆ ಗ್ರೀಕರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಅವ್ರಿಗಿದ್ದಂತಹ ಒಲವು ಎಂತಹದು ಅಂದ್ರೆ ನಿಜವಾಗ್ಲೂ ಬೇರೆ ಎಲ್ಲರನ್ನೂ ಕೂಡ ಆಶ್ಚರ್ಯಗೊಳಿಸ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಆ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಒಲವಿತ್ತು. ಯಾಕೆಂದ್ರೆ ಪ್ರಜೆಗಳೇ ಪ್ರಭುಗಳು ಅಂತೇಳಿ ನಾವ್ ಇವತ್ತು ಹೇಳ್ತೇವೆ, ಆದ್ರೆ ಅಲ್ಲಿ ಎಲ್ಲದರಲ್ಲೂ ಕೂಡ ನೇರವಾಗಿ ಪ್ರಜೆಗಳೇ ಭಾಗವಹಿಸುವಿಕೆಯನ್ನು ನಾವು ಗ್ರೀಕ್ ನಗರ ರಾಜಕೀಯ ರಾಜ್ಯದಲ್ಲಿ ನಾವು ಕಾಣಬಹುದು. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಇತ್ತು. ಪ್ರಜೆಗಳೇ ಒಂದು ನಿರ್ದಿಷ್ಟ ಸ್ಥಳಗಳಲ್ಲಿ ಸಭೆ ಸೇರಿ ಚರ್ಚೆಗಳನ್ನ ಮಾಡಿ ಸೂಕ್ತವಾದಂತಹ ತೀರ್ಮಾನಗಳನ್ನ ಕೈಗೊಳ್ತಾ ಇದ್ದಂತಹ ಪರಿಸ್ಥಿತಿ ಆ ಒಂದು ಗ್ರೀಕ್ ನಗರ ರಾಜ್ಯಗಳಲ್ಲಿ ಇತ್ತು. ಆದ್ರೆ ಅಂತಹ ಒಂದು ಒಲವು ಒಂದು ಬೇರೆ ಎಲ್ಲರನ್ನೂ ಕೂಡ ಆಶ್ಚರ್ಯಗೊಳಿಸ್ತಕ್ಕಂತಹದ್ದಾಗಿತ್ತು. ಹಾಗಾಗಿ ನಾವು ಆ ರೀತಿಯಲ್ಲಿ ಹೇಳ್ತಾವೆ. ಅಲ್ಲದೆ ಕ್ರಿಸ್ತಪೂರ್ವ 700ಕ್ಕೂ ಮೊದಲು ಗ್ರೀಕ್ ನಲ್ಲಿ ಅನೇಕ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದವು ಅಂತೇಳಿ ಕಂಡು ಬರುತ್ತೆ. ವಿಶೇಷವಾಗಿ ಅದರ ಪರಿಣಾಮವಾಗಿ ನಾಗರಿಕ ಸ್ವಾತಂತ್ರ್ಯ, ಹಕ್ಕುಗಳು, ಉತ್ತಮ ಆಳ್ವಿಕೆ, ಜವಾಬ್ದಾರಿಯುತ ಸರ್ಕಾರ, ಒಂದು ನಿರಂತರ ಜಾಗರೂಕತೆಗಳು ಸಮಾಜದಲ್ಲಿ ನೆಲೆಯೂರಿದವು. ಇದಲ್ಲದೆ ಅಲ್ಲಿನ ರಾಜಕೀಯ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಡುತ್ತವೆ. ಆ ಸಂಸ್ಥೆಯನ್ನೇ ಸಭೆ ಅಂತೇಳಿ ಕರಿತೇವೆ. ಅಂದ್ರೆ ಅದನ್ನ ನಾವು ಅಸೆಂಬ್ಲಿ ಅಂತೇಳಿ ಕರಿತೇವೆ. ನಾನೀಗಾಗ್ಲೇ ಹೇಳಿದೆ, ಜನರ ಸಮಸ್ಯೆಗಳಿಗೆ ಒಂದು ಸೂಕ್ತವಾದಂತಹ ಒಂದು ಅವಕಾಶವನ್ನ ಮಾಡ್ಕೊಡುವಂಥದ್ದು ಈ ರೀತಿಯ ಸಭೆಗಳು. ಇದು ಒಂದು ಮುಕ್ತವಾದಂತಹ ಸಮಾವೇಶವಾಗಿರ್ತಿತ್ತು.
ಅದರಲ್ಲೂ ಅಥೆನ್ಸ್ ನಗರದ ಎಲ್ಲ ನಾಗರಿಕರು ಮತ್ತು 20 ವರ್ಷಕ್ಕಿಂತ ಮೇಲ್ಪಟ್ಟವರು ಇದರಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸುವ ಮೂಲಕ ತಮ್ಮದೇ ಆದಂತಹ ಸ್ವಾತಂತ್ರ್ಯವನ್ನ ಹೊಂದಿದ್ರು. ಇದನ್ನ ಎಕ್ಸ್ಲೇಸಿಯಾ ಎಂದು ಕೂಡ ಕರೆಯಲಾಗ್ತಾ ಇತ್ತು. ಅಂದ್ರೆ ಎಕ್ಸ್ಲೇಸಿಯಾ ಅಂದ್ರೆ ನಾವು ಶಾಸಕಾಂಗ, ಶಾಸನ ಸಭೆ ಅಂತೇಳಿ ಏನೆಲ್ಲ ಕರೆದು ಜನಪ್ರತಿನಿಧಿಗಳು, ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಲ್ಲಿ ಸಭೆ ಸೇರಿ ಜನರ ಸಮಸ್ಯೆಗಳಿಗೆ ಚರ್ಚೆ ಮಾಡಿ ಸೂಕ್ತ ಪರಿಹಾರವನ್ನ ಕೈಗೊಳ್ಳುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾರೋ, ಆ ರೀತಿಲಿ ಗ್ರೀಕ್ ಸಣ್ಣ ನಗರ ರಾಜ್ಯವಾದಂತಹ ಅಥೆನ್ಸ್ ನಗರದ ಎಲ್ಲ ನಾಗರಿಕರುಗಳು ಕೂಡ ಇಲ್ಲಿ ಕೂತು, ಅದರಲ್ಲಿ 20 ವರ್ಷಕ್ಕಿಂತ ಮೇಲ್ಪಟ್ಟವರು ಇಲ್ಲಿ ಕೂತು ಸಭೆ ಸೇರಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನ, ಅಂದ್ರೆ ಈ ರೀತಿಯಲ್ಲಿ ಬೇರೆ ಬೇರೆ ಎಲ್ಲ ನಗರ ರಾಜ್ಯಗಳಲ್ಲೂ ಕೂಡ ಅಥೆನ್ಸ್ ಅನ್ನೋದು ಒಂದು ಸಣ್ಣ ನಗರ. ಈ ರೀತಿಯಲ್ಲಿ ಹಲವಾರು ಸಣ್ಣ ಪುಟ್ಟ ನಗರ ರಾಜ್ಯಗಳಿದ್ದು, ಆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ತರದ ಒಂದು ಚರ್ಚೆಗಳು, ಅಭಿಪ್ರಾಯ ವ್ಯಕ್ತಪಡಿಸ್ತಾ ತೀರ್ಮಾನಗಳನ್ನ ಕೈಗೊಳ್ಳುವಂತಹ ಒಂದು ಸಾಧ್ಯತೆಗಳಿತ್ತು. ಹಾಗಾಗಿ ಗ್ರೀಕ್ ನಗರ ರಾಜ್ಯಗಳು ಕೂಡ ಒಂದ್ ರೀತಿಯಲ್ಲಿ ಚರ್ಚೆಗೆ ಒಂದು ಸಭೆಯನ್ನ ಸೇರುವ ಮೂಲಕ ಚರ್ಚೆಗೆ ಸೂಕ್ತವಾದಂತಹ ಅಡಿಪಾಯವನ್ನ ಹಾಕಿಕೊಟ್ರು ಅಂತೇಳಿ ನಾವು ಹೇಳ್ಬೋದು. ಅಲ್ಲದೆ ಚಕ್ರಾಧಿಪತ್ಯ, ಶ್ರೀಮಂತರ ಆಳ್ವಿಕೆ, ದಬ್ಬಾಳಿಕೆ ಮುಂತಾದ ಅನೇಕ ರೀತಿಯ ಸರ್ಕಾರಿ ಪದ್ಧತಿಗಳನ್ನ ನಾವು ಗ್ರೀಕ್ ನಗರ ರಾಜಕೀಯ ಚಿಂತನೆಯಲ್ಲಿ ನಾವು ಕಾಣಬಹುದು. ಕಾಲಕ್ರಮೇಣ ಇದು ಏನಾಯ್ತು ಅಂದ್ರೆ, ಪಟ್ಟಭದ್ರ ಹಿತಾಸಕ್ತಿ, ವ್ಯಕ್ತಿ ಮತ್ತು ಸಂಸ್ಥೆಗಳು ಪರಸ್ಪರ ರಾಜ್ಯಾಧಿಕಾರಕ್ಕಾಗಿ ಹೋರಾಟಗಳನ್ನ ಪ್ರಾರಂಭ ಮಾಡ್ತಾರೆ. ಇದನ್ನ ತಡೆಯೋದಕ್ಕೋಸ್ಕರ ಜನತೆ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದನ್ನೇ ನಾವು ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಕಲ್ಪನೆ ಅಲ್ಲಿಂದ ಉಗಮ ಆಯ್ತು ಅಥವಾ ಪ್ರಾರಂಭ ಆಯ್ತು ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಯಾವಾಗ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ತಮ್ಮ ಸ್ವ ಹಿತಾಸಕ್ತಿಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಅವುಗಳನ್ನ ಸ್ವಾರ್ಥಕ್ಕೋಸ್ಕರ, ಜನತೆ ಹಿತವನ್ನ ಬದಿಗೊತ್ತಿ ಸ್ವಾರ್ಥಕ್ಕೆ ತಮ್ಮ ತಮ್ಮ ಹಿತಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅವುಗಳನ್ನ ದುರುಪಯೋಗ ಪಡಿಸ್ಕೊಂಡು ಮುಂದಾಗ್ತಾರೋ ಅಂತಹ ಸಂದರ್ಭದಲ್ಲಿ ನಗರ ರಾಜ್ಯದ ಜನರು ಒಂದು ತೀರ್ಮಾನಕ್ಕೆ ಬಂದು, ನಾವೇ ನಮ್ಮದೇ ಆದಂತ ಒಂದು ಪ್ರಭುತ್ವವನ್ನ ಸ್ಥಾಪನೆ ಮಾಡ್ಕೊಳ್ಳೋಣ, ನಾವೇ ನಮ್ಮದೇ ಆದಂತ ಒಂದು ರೀತಿಯಲ್ಲಿ ಕೂತು ಚರ್ಚೆಗಳನ್ನ ಮಾಡಿ ಆ ಮೂಲಕ ನಮ್ಮದೇ ಆದಂತ ಒಂದು ಪರಿಹಾರ ಕ್ರಮಗಳನ್ನ ಕೈಗೊಳ್ಳೋಣ ಎಂಬುದರ ಮೂಲಕ ಅಲ್ಲಿ ಗ್ರೀಕ್ ನಗರ ರಾಜಕೀಯ ಚಿಂತನೆಯಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಬೇರೋರೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಗ್ರೀಕ್ ನಗರ ರಾಜಕೀಯ ಚಿಂತನೆಯ ಒಂದು ಪೀಠಿಕೆಯಲ್ಲಿ ಏನೆಲ್ಲ ಅಂಶಗಳು ನಾವು ಗುರುತಿಸಬಹುದು ಅನ್ನೋದಾದ್ರೆ, ನಾವೀಗಾಗಲೇ ತಿಳ್ಕೊಂಡಿರುವ ಹಾಗೆ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ದೇಶಗಳ ಚಿಂತನೆಗಳನ್ನ ನಾವು ಅಲ್ಲಿ ಅಲ್ಪಾವಧಿಯ ರಾಜಕೀಯ ಚಿಂತನೆಗಳು ಅಂತೇಳಿ ಪರಿಗಣಿಸಿರುವಂತದನ್ನ ಕಾಣ್ತೇವೆ. ಈಜಿಪ್ಟ್, ಬ್ಯಾಬಿಲೋನಿಯಾ, ಭಾರತ, ಚೀನಾಗಳಲ್ಲಿ ಕೂಡ ಗ್ರೀಕ್ ನಗರ ರಾಜಕೀಯ ಚಿಂತನೆಯ ರೀತಿಯಲ್ಲೇ ಕೂಡ ರಾಜಕೀಯ ಚಿಂತನೆ ಕೂಡ ಇತ್ತು ಎಂಬುದನ್ನ ಅಲ್ಲಿ ವಿಶೇಷವಾಗಿ ಅನೇಕ ರಾಜಕೀಯ ಚಿಂತಕರು ಒಪ್ಪಿರುವಂತದನ್ನ ನಾವು ಗಮನಿಸಬಹುದು. ಅದಲ್ಲದೇ ವಿಶೇಷವಾಗಿ ನಮಗೆ ಗ್ರೀಕ್ ನಗರ ರಾಜ್ಯಗಳೇ ರಾಜಕೀಯ ಚಿಂತನೆಯ ಉಗಮ ಸ್ಥಾನ ಎಂಬುದನ್ನು ಕೂಡ ನಾವು ಪ್ರಾಚೀನ ರಾಜಕೀಯ ಚಿಂತನೆಯಲ್ಲಿ ಗಮನಿಸಬಹುದು. ಆಮೇಲೆ ಪ್ಲೇಟೋ ಮತ್ತು ಅರಿಸ್ಟಾಟಲ್ ರವರ ದಿ ರಿಪಬ್ಲಿಕ್ ಮತ್ತು ಪಾಲಿಟಿಕ್ಸ್ ಗಿಂತ ಮೊದಲು ಯಾವುದೇ ಇಂತಹ ಗ್ರಂಥಗಳು ಅಸ್ತಿತ್ವದಲ್ಲಿ ಇರಲಿಲ್ಲ ಎಂಬುದಕ್ಕೂ ಕೂಡ ನಾವು ಗ್ರೀಕ್ ನಗರ ರಾಜಕೀಯ ಚಿಂತನೆಯಿಂದ ತಿಳಿಯುತ್ತವೆ. ಜೊತೆಗೆ ಅಥೆನ್ಸ್, ಸ್ಪಾರ್ಟಾ ಇನ್ನೂ ಮೊದಲಾದ ಸಣ್ಣ ಪುಟ್ಟ ನಗರ ರಾಜ್ಯಗಳಲ್ಲಿ ಅವರದೇ ಆದಂತಹ ರೀತಿಯಲ್ಲಿ ಸ್ವ ಆಡಳಿತ ಸಮುದಾಯಗಳು ಇತ್ತು. ಅದನ್ನ ನಾವು ಪಾಲಿಸ್ ಅಂತ ಹೇಳಿ ಕರಿತಾ ಇದ್ದದನ್ನ ಇಲ್ಲಿ ಗಮನಿಸಬಹುದು. ಅದಲ್ಲದೇನೆ ಗ್ರೀಕರಿಗೆ ಧಾರ್ಮಿಕ ಮನೋಭಾವನೆಗಳಿದ್ರೂ ಕೂಡ ಅವರು ಅದನ್ನ ಪ್ರಾಯೋಗಿಕವಾಗಿ ಯೋಚನೆ ಮಾಡಿ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ರು ಎಂಬುದು ಕೂಡ ನಾವು ಈ ಒಂದು ಸೆಷನ್ ಇಂದ ನಾವು ತಿಳಿಯುತ್ತೇವೆ. ಜೊತೆಗೆ ಯುರೋಪಿನ ರಾಜಕೀಯ ಚಿಂತಕರಿಗಿಂತ ವಿಶೇಷವಾಗಿ ಗ್ರೀಕರ ಒಂದು ಬುದ್ಧಿವಂತಿಕೆ ಪ್ರಾರಂಭ ಆಗತೊಡಗುತ್ತೆ. ಅಲ್ಲಿ ರಾಜಕಾರಣದ ಒಂದು ವಿಷಯದಲ್ಲಿ ರಾಜ್ಯ ಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸುವಂತದನ್ನ ಕಾಣ್ತೇವೆ. ಮತ್ತೆ ಇದೆಲ್ಲದಕ್ಕೂ ಪೂರಕವಾದಂತಹ ರೀತಿಯಲ್ಲಿ ಗ್ರೀಕ್ ನಗರ ರಾಜ್ಯದ ಜನತೆಗೆ ಇದ್ದಂತಹ ಒಂದು ಮುಕ್ತವಾದಂತಹ ಸ್ವಾತಂತ್ರ್ಯ, ಹಕ್ಕುಗಳು, ಮತ್ತೆ ಅವರಲ್ಲಿ ಇದ್ದಂತ ಸದಾ ಉತ್ತಮವಾದಂತಹ ಆಳ್ವಿಕೆ ಬಗ್ಗೆನೇ ಯೋಚನೆ ಮಾಡಬೇಕು ಎನ್ನುವಂಥದ್ದು ಇತ್ಯಾದಿ ಎಲ್ಲ ಅಂಶಗಳು
ಅವ್ರಿಗಿದ್ದಂತಹ ಸಾಹಿತ್ಯ ಆಸಕ್ತಿ, ತತ್ವಜ್ಞಾನದ ಬಗ್ಗೆ ಇದ್ದಂತಹ ಆಸಕ್ತಿ, ಆಮೇಲೆ ರಾಜ್ಯದ ಉದ್ದೇಶಗಳು ಏನು, ಜನತೆಯ ಕಲ್ಯಾಣ, ಯೋಗಕ್ಷೇಮ, ಬೆಳವಣಿಗೆ, ಅದೇ ಉದ್ದೇಶಕ್ಕೋಸ್ಕರ ರಾಜ್ಯ ಇದೆ ಎಂಬುದನ್ನ ತಿಳಿಸ್ಕೊಡುವಂತ ಅದ್ರ ಮೂಲಕ ಒಟ್ಟಾರೆ ರಾಜ್ಯದ ಬಗ್ಗೆ ಅವ್ರಿಗಿದ್ದಂತ ಒಂದು ಪರಿಕಲ್ಪನೆ ಏನಂದ್ರೆ ರಾಜ್ಯ ಒಂದು ನೈತಿಕ ಸಂಸ್ಥೆಯಾಗಿತ್ತು. ಅಂದ್ರೆ ಜನತೆಗೋಸ್ಕರ ರಾಜ್ಯ ಉಗಮವಾಗಿದೆ. ಅದಕ್ಕೆ ಅರಿಸ್ಟಾಟಲ್ ರವರು ಒಂದ್ ಕಡೆ ತಮ್ಮ ಅಭಿಪ್ರಾಯವನ್ನ ಈ ರೀತಿ ಹೇಳ್ತಾರೆ. ರಾಜ್ಯ ಏಕೆ ಹುಟ್ಟಿದೆ ಎಂಬುದಕ್ಕೆ ಅವ್ರು ಹೇಳ್ತಾರೆ, ರಾಜ್ಯ ಹುಟ್ಟಿರುವುದು ಮಾನವರ ಮೂಲ ಅವಶ್ಯಕತೆಗಳನ್ನ ಪೂರೈಸುವ ಸಲುವಾಗಿ. ರಾಜ್ಯ ಮುಂದುವರಿತಿರುವುದು ಮಾನವನ ಉತ್ತಮ ಜೀವನಕ್ಕಾಗಿ ಅಂತೇಳಿ ಅರಿಸ್ಟಾಟಲ್ ರವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ಅಂದ್ರೆ ರಾಜ್ಯ ಉಗಮವಾಗಿರೋದೇ ಮಾನವರ ಹಿತಕ್ಕೋಸ್ಕರ, ಮಾನವರ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಕ್ರಮಗಳನ್ನ ಕೈಗೊಳ್ಳುವ ದೃಷ್ಟಿಕೋನದಿಂದ. ಹಾಗಾಗಿ ಆ ಜವಾಬ್ದಾರಿತವಾಗಿ ನಿರ್ವಹಿಸಬೇಕು ಎಂಬ ಒಂದು ಉದ್ದೇಶಕ್ಕೋಸ್ಕರನೇ ನಾವು ರಾಜ್ಯವನ್ನ ನೈತಿಕ ಸಂಸ್ಥೆಯಾಗಿತ್ತು ಅಂತೇಳಿ ಗ್ರೀಕರು ಬಹಳ ಶತಶತಮಾನಗಳ ಹಿಂದೆನೆ ನಮ್ಗೆ ಅದನ್ನ ತಿಳಿಸ್ಕೊಟ್ರು. ಆ ಒಂದು ಪರಿಕಲ್ಪನೆಯನ್ನೇ ಆಧರಿಸಿ ಕಾಲಕ್ರಮೇಣ ಆಧುನಿಕ ರಾಜಕೀಯ ಚಿಂತಕರು ಕೂಡ ಇಲ್ಲಿ ವ್ಯಕ್ತಿ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನ ಒಂದು ಪೋಣಿಸ್ಬೇಕಾದ್ರೆ ಅಲ್ಲಿ ವ್ಯಕ್ತಿಗೋಸ್ಕರ ರಾಜ್ಯ, ಅದೇ ರೀತಿಲಿ ರಾಜ್ಯ ವ್ಯಕ್ತಿಯ ಎಲ್ಲ ಸವಲತ್ತುಗಳನ್ನ ಒದಗಿಸ್ಕೊಟ್ಟು ಸುಖ ಜೀವನಕ್ಕೆ ದಾರಿ ಮಾಡ್ಕೊಡ್ಬೇಕು, ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಆಧುನಿಕ ರಾಜ್ಯಗಳ ಉತ್ತಮ ಗುರಿ ಆಗಿದೆ ಅನ್ನೋದನ್ನು ಕೂಡ ನಾವು ಇವತ್ತಿನ ಸಮಾಜ ಕಲ್ಯಾಣ ರಾಜ್ಯಗಳ ಗುರಿ ಮಾನವನ ಸುಖಿ ಜೀವನ ಅಂತೇಳಿ. ಅಂದ್ರೆ ಜನರ ಕ್ಷೇಮಾಭಿವೃದ್ಧಿಯನ್ನ ಕಾಪಾಡೋದೇ ಸಮಾಜ ಕಲ್ಯಾಣ ರಾಜ್ಯಗಳ ಆದ್ಯ ಕರ್ತವ್ಯ ಅಂತೇಳಿ ಹೇಳ್ತಾರೆ. ಅಂದ್ರೆ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ, ಸಾಂಸ್ಕೃತಿಕ, ಬೌದ್ಧಿಕ, ಮಾನಸಿಕ ಎಲ್ಲ ಕ್ಷೇತ್ರಗಳಲ್ಲೂ, ಅದಕ್ಕೆ ನಾವು ಅದನ್ನ ಸರ್ವತೋಮುಖ ಬೆಳವಣಿಗೆ ಅಂತ ಹೇಳ್ಬಿಡ್ತೇವೆ ಒಂದೇ ವರ್ಡಲ್ಲಿ. ಅಂದ್ರೆ ಈ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣ ಮತ್ತು ಸವಲತ್ತುಗಳನ್ನ ಕಲ್ಪಿಸ್ಕೊಟ್ಟು ವ್ಯಕ್ತಿ ಸುಖಕರವಾಗಿ ನೆಮ್ಮದಿಯಿಂದ ಒಂದು ಸಂತೋಷದಾಯಕವಾಗಿ ಆ ರಾಜ್ಯದಲ್ಲಿ ಜೀವನವನ್ನ ಸಾಗಿಸ್ಬೇಕು ಅಂತ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಡೋದೇ ರಾಜ್ಯದ ಮುಖ್ಯ ಕರ್ತವ್ಯ ಎಂಬುದನ್ನ ಇವತ್ತಿಗೂ ಕೂಡ ನಾವು ರಾಜ್ಯಗಳ ಮೇಲೆ ಆ ಒಂದು ಜವಾಬ್ದಾರಿ, ನೈತಿಕ ಜವಾಬ್ದಾರಿ ಇದೆ ಎಂಬುದನ್ನ ನಾವು ಇವತ್ತಿಗೂ ಕೂಡ ತಿಳಿತೇವೆ. ಅದೇ ದೃಷ್ಟಿಕೋನದಲ್ಲಿ ನಮ್ಗೆ ಗ್ರೀಕರು ಅದನ್ನ ಬಹಳ ಹಿಂದೆನೆ ಅದನ್ನ ನಮಗೆ ತಿಳಿಸ್ಕೊಟ್ಟು ಒಂದು ಅಡಿಪಾಯವನ್ನ ಹಾಕೊಟ್ಟಿದ್ರಿಂದ ಅದನ್ನಾಧರಿಸಿ ಆಧುನಿಕ ರಾಜ್ಯಗಳು ಇವತ್ತು ಜನಪರ ಕಾಳಜಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದನ್ನ ಕಾಲಕ್ಕೆ ಇತ್ಯರ್ಥ ಮಾಡ್ತಾ ಬರ್ತಾ ಇರುವಂತದನ್ನ ನಾವು ಕಾಣ್ಬೋದು. ಇಷ್ಟೆಲ್ಲ ರಾಜ್ಯದ ಬಗ್ಗೆ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಮತ್ತೆ ರಾಜ್ಯದ ಒಂದು ರಾಜಕೀಯ ಚಿಂತನೆಗಳ ಬಗ್ಗೆ ಎಲ್ಲಾ ವಿಷಯಗಳನ್ನ ಗ್ರೀಕರ ರಾಜಕೀಯ ಚಿಂತನೆಯಲ್ಲೇ ನಾವು ಕಾಣಬಹುದಾದ್ರೂ ಕೂಡ ಕೆಲವೊಂದು ಟೀಕೆಗಳನ್ನ ನಾವಿಲ್ಲಿ ಗಮನಿಸ್ಬೋದು. ಅದೇನಂತಂದ್ರೆ ರಾಜ್ಯ, ಸಮಾಜ ಮತ್ತು ಆರ್ಥಿಕ ವರ್ಗಗಳ ನಡುವೆ ವ್ಯತ್ಯಾಸಗಳನ್ನು ತಿಳಿಸಲು ಅವರು ಯಶಸ್ವಿಯಾಗಿಲ್ಲ ಎಂಬುದು. ಎರಡನೇದು, ರಾಜ್ಯ ಮತ್ತು ಸಮಾಜಗಳೆರಡೂ ಪೂರಕ ಸಂಸ್ಥೆಗಳೇ, ಆದ್ರೂ ವಿರುದ್ಧ ಅಭಿಪ್ರಾಯಗಳನ್ನು ಹೊಂದಿದ್ದರು. ಮೂರನೇದು, ಸಮಾಜದ ವಿವಿಧ ಸಂಘ ಮತ್ತು ಸಂಸ್ಥೆಗಳನ್ನು ನಿಯಂತ್ರಿಸಿ ಸರ್ಕಾರ ಆಳ್ವಿಕೆ ಮಾಡಿದ್ದರ ಬಗ್ಗೆ ಯಾವುದೇ ವಿಚಾರಗಳನ್ನ ಗ್ರೀಕರು ತಿಳಿಸ್ಕೊಟ್ಟಿಲ್ಲ. ಹಾಗಾಗಿ ಈ ಸಣ್ಣ ಪುಟ್ಟ ಟೀಕೆಗಳನ್ನ ನಾವು ಗ್ರೀಕರ ರಾಜಕೀಯ ಚಿಂತನೆಗಳಲ್ಲಿ ಕಂಡ್ರೂ ಕೂಡ ರಾಜ್ಯಶಾಸ್ತ್ರಕ್ಕೆ, ರಾಜಕೀಯ ಚಿಂತನೆಗೆ ಗ್ರೀಕರಿಂದ ನೀಡಲ್ಪಟ್ಟಿರ್ತಕ್ಕಂತಹ ಕೊಡುಗೆಗಳೇ ಅಪಾರವಾದುದು ಎಂಬುದನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಈ ಪಾಶ್ಚಾತ್ಯ ಮತ್ತು ಪೌರಸ್ತ್ಯ ರಾಜಕೀಯ ಚಿಂತನೆಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂತಹ ಪ್ರಾಚೀನ ರಾಜಕೀಯ ಚಿಂತನೆಯ ಒಂದು ಶೀರ್ಷಿಕೆ ಅಥವಾ ಪೀಠಿಕೆಯಲ್ಲಿ ನಾವು ಇಷ್ಟೆಲ್ಲ ವಿಷಯಗಳನ್ನ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಪ್ರಾಚೀನ ಗ್ರೀಕ್ ನಗರ ರಾಜಕೀಯ ಚಿಂತನೆಯ ಪ್ರಮುಖ ಲಕ್ಷಣಗಳು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ವಿಡಿಯೋ ಮಾಡ್ತಾನೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ನೀವು ಪೀಠಿಕೆಯನ್ನ ಬರಿಬೇಕಾಗುತ್ತೆ. ಆ ಪೀಠಿಕೆಯಲ್ಲಿ ನಿಮಗೆ ಇದರಲ್ಲಿ ಒಂದಷ್ಟು ಮೇನ್ ಪಾಯಿಂಟ್ಸ್ ಅನ್ನ ಆಯ್ಕೆ ಮಾಡಿ ಪೀಠಿಕೆಯಲ್ಲಿ ಬರೆದು ಬಿಟ್ರೆ, ಒಂದ್ ಅರ್ಧ ಪೇಜಷ್ಟು ಪೀಠಿಕೆ ಬರೆದ್ರೆ ಅದು ನಿಮಗೆ ಪ್ರಾಚೀನ ಗ್ರೀಕ್ ನಗರ ರಾಜಕೀಯ ಚಿಂತನೆಯ ಲಕ್ಷಣಗಳಿಗೆ ಪೀಠಿಕೆ ಆಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಒಂದು ಪ್ರಾಚೀನ ಗ್ರೀಕ್ ನಗರ ರಾಜಕೀಯ ಚಿಂತನೆಯ ವ್ಯವಸ್ಥೆಯ ಬಗ್ಗೆ, ರಾಜಕೀಯ ಚಿಂತನೆ ಬಗ್ಗೆ ಇರ್ಬೋದು, ಸ್ವಾತಂತ್ರ್ಯದ ಬಗ್ಗೆ ಇರ್ಬೋದು, ರಾಜ್ಯಕ್ಕೆ ಅವರು ಕೊಟ್ಟಂತಹ ಒಂದು ಆದ್ಯತೆಯ ಬಗ್ಗೆ
ತಿಳಿಸ್ಕೊಟ್ಟಿದ್ದಾನೆ. ಆದ್ರಿಂದ ನೀವು ಅದು ಪರೀಕ್ಷಾ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿ ಉತ್ತಮವಾಗಿ ಪರೀಕ್ಷೆಗಳನ್ನ ಬರೆಯಿರಿ.